ಕೋಟಿಗಳ ಭಾಗ್ಯಗಳನ್ನ ಕೊಟ್ಟಂತಹ ಸರ್ಕಾರ ಇನ್ನೊಂದು ಭಾಗ್ಯವನ್ನ ಜನ ಕೇಳದೇ ಇದ್ರೂ ಕೊಡೋದಕ್ಕೆ ಮುಂದಾಗಿದೆ. ಅದೇ ಬೆಲೆ ಏರಿಕೆಯ ಬಿಸಿ. ತಿಂಗಳಿಗೊಂದು ವಸ್ತುವಿನ ರೇಟ್ ಅನ್ನ ಹೈಕ್ ಮಾಡೋದ್ರ ಮೂಲಕ ಜನರಿಂದ ಸುಲಿಗೆ ಮಾಡುವಂತಹ ಕೆಲಸ, ಹಗಲು ದರೋಡೆ ಮಾಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಸರಣಿಯಾಗಿ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ ನಿಮ್ಗೆ. ಯುಗಾದಿ ಹೊಸ್ತಿಲಲ್ಲೇ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲೇ ದರ ಏರಿಕೆಯ ಗಿಫ್ಟ್ ಅನ್ನ ಸರ್ಕಾರ ಕೊಟ್ಟಿದೆ. ಸರಣಿ ದರ ಏರಿಕೆ ಮಾಡಿ ಕಾಂಗ್ರೆಸ್ ಸರ್ಕಾರ ಶಾಕ್ ಕೊಡ್ತಾ ಇದೆ. ದಿನಕ್ಕೊಂದು ಬೆಲೆ ಹೆಚ್ಚಳ, ದರ ಏರಿಕೆ ಮಾರಿ ಹಬ್ಬಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಇವರು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ರು, ಬಡವರು ಬದುಕೋ ರೀತಿಯಲ್ಲಿ ನಾವು ಸರ್ಕಾರದ ಆಡಳಿತವನ್ನು ಕೊಡ್ತೀವಿ ಅಂತ. ಇದೇನಾ ಅದು? ಇದನ್ನೇ ಅವರು ಅಲ್ಲಿ ಉಲ್ಲೇಖಿಸಿದ್ದ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಆಡಳಿತಾರೂಢ ಸರ್ಕಾರಗಳು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಏನಾದರೂ ಬೆಲೆಯನ್ನು ಇಳಿಕೆ ಮಾಡೋದ್ರ ಮುಖಾಂತರ ದೀಪಾವಳಿ ಗಿಫ್ಟು, ಯುಗಾದಿ ಗಿಫ್ಟ್ ಅಂತ ಕೊಡ್ತಾರೆ. ನಮ್ಮ ಸರ್ಕಾರದಲ್ಲೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದು ಬೇವು ಬೆಲ್ಲದಲ್ಲಿ ಬೇವನ್ನೇ ತಿನ್ನಿ, ಬೆಲ್ಲ ಬೇಡ, ರೇಟ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಬೇವನ್ನು ತಿನ್ನಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ. ಓಕೆ, 2 ವರ್ಷದ ಅವಧಿಯಲ್ಲಿ ಬೆಲೆ ಏರಿಕೆಗೆ ಬೆಚ್ಚಿದ್ದಾರೆ ಜನ. ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಸರ್ಕಾರದಿಂದ ಭರ್ಜರಿ ವಸೂಲಿ. ಜನರಿಗೆ ಈಗ ಅರ್ಥ ಆಗ್ಬಿಟ್ಟಿದೆ, ಇವರು ಗ್ಯಾರಂಟಿ ಕೊಟ್ಟಿರೋದು ನಮ್ಮ ಹತ್ರ ಕೀಳ್ತಿದ್ದಾರೆ ಅಂತ. ಈಗ ಹಾಲಿನ ವಿಚಾರಕ್ಕೆ ಬರೋಣ. ಹಾಲಿನ ಹಾಲಾಹಲ 2 ವರ್ಷದಲ್ಲಿ ಹಾಲಿನ ದರ 3 ಬಾರಿ ಹೆಚ್ಚಳ. 2 ವರ್ಷ ಆಗಿಲ್ಲ ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದು, ಮೇಗಾಗೋದು. 2 ವರ್ಷದಲ್ಲಿ 3 ಬಾರಿ ಹೆಚ್ಚಳ ಮಾಡಿದ್ದಾರೆ. ಅಂದರೆ 20 ತಿಂಗಳಲ್ಲಿ ಒಟ್ಟು 1 ಲೀಟ್ರಿಗೆ 9 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಆಗಸ್ಟ್ 23ನೇ ತಾರೀಕು 3 ರೂಪಾಯಿ ಜಾಸ್ತಿ ಮಾಡಿದರು. ಜೂನ್ 24 2 ರೂಪಾಯಿ ಜಾಸ್ತಿ ಮಾಡಿದರು. ಈಗ ಮತ್ತೆ 4 ರೂಪಾಯಿ ಲೀಟ್ರಿಗೆ ಜಾಸ್ತಿ. 4, 6, 3, 9 ರೂಪಾಯಿ. 20 ತಿಂಗಳಲ್ಲಿ 9 ರೂಪಾಯಿ 1 ಲೀಟ್ರ್ ಹಾಲಿನ ದರ ಜಾಸ್ತಿ ಆಗಿರೋದು. ಇದು ನಾವು ಹೇಳ್ತಾ ಇರೋದು ಆ ಬ್ಲೂ ಪ್ಯಾಕೆಟ್. ಇನ್ನು ಅದ್ರ ಮೇಲ್ಪಟ್ಟು ನಿಮಗೆ ಆರೆಂಜ್ ಪ್ಯಾಕೆಟ್, ಗ್ರೀನ್ ಪ್ಯಾಕೆಟ್ ಅವೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ ರೇಟು. ಈಗ ಮೊಸರು ಕೂಡ ಜಾಸ್ತಿ ಆಗಿದೆ. ಆಮೇಲೆ ಒಂದೇನು ಗೊತ್ತಾ, ಹಾಲಿನ ದರ ಏರಿಕೆ ಆಯಿತು ಅಂದರೆ ಹಾಲಿನ ಎಲ್ಲ ಉತ್ಪನ್ನಗಳು, ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ವಿದ್ಯುತ್ ದರದ ಹೆಚ್ಚಳ ಕೂಡ ಸರ್ಕಾರದ ಕಡೆಯಿಂದ ಗಿಫ್ಟ್ ರೂಪದಲ್ಲಿ ಸಿಗ್ತಾ ಇದೆ. ಮೊನ್ನೆ ಆಯ್ತಲ್ಲ, ಪಿಂಚಣಿ ಮತ್ತು ಗ್ರಾಚ್ಯುಟಿಗಾಗಿ ಅವ್ರ ಎಂಪ್ಲಾಯೀಸಿಗೆ ಕೊಡಬೇಕಾಗಿದ್ದಂತಹ ದುಡ್ಡನ್ನು ನೀವೇ ಕಟ್ಟಿ ಅಂತ ನಮ್ಮ ತಲೆ ಮೇಲೆ ಹಾಕಿರೋದು. ಯೂನಿಟ್ಗೆ ಎಷ್ಟು ಜಾಸ್ತಿ ಮಾಡಿದ್ದಾರೆ? 36 ಪೈಸೆ ಹೆಚ್ಚಳ ಮಾಡಿದ್ದಾರೆ. ನೀವು ಇದೆಲ್ಲಾದ್ರೂ ಇದೆಯಾ? ಯಾವುದಾದ್ರೂ ರಾಜ್ಯದಲ್ಲಿ ನೋಡೋದಕ್ಕೆ ಸಿಗುತ್ತಾ? ನಮ್ಮ ರಾಜ್ಯದಲ್ಲಿ ಸಿಗುತ್ತೆ ಅಲ್ಲ. ಈಗ ಮಾಸಿಕ ನಿಗದಿತ ಶುಲ್ಕ 25 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಒಟ್ಟಿನಲ್ಲಿ ಸುಲಿಗೆ ದಾರಿ ನೋಡ್ತಾರೆ. ದಿನಾ ಕುತ್ಕೊಂಡು ಅಧಿಕಾರಿಗಳನ್ನು ಕರೆಸ್ಕೊಂಡು ಮೀಟಿಂಗ್ ಅಂತಾರಲ್ಲ, ಇದೇ ಮೀಟಿಂಗ್ ಮಾಡೋದು. ಜನರಿಂದ ಎಲ್ಲಿ ಕಕ್ಸೋಣ? ಜನ ಸೇವ್ ಮಾಡ್ತಾ ಇದ್ದಾರಾ? ಬೇಡ ಇಲ್ಲೆಲ್ಲಾದ್ರೂ ಖರ್ಚು ಮಾಡ್ಸೋಣ ಅಂತ ಮಾಡ್ತಿದ್ದಾರೆ. ಖಂಡಿತ. ಏನು ಪೆಟ್ರೋಲ್ ದರ ಕೂಡ 3 ರೂಪಾಯಿ ಹೆಚ್ಚಳ ಮಾಡಿದ್ರಲ್ಲ ರಾಜ್ಯದವರು. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಮಾಡಿದ್ದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಿಗೆ ಮಾಡಿದ್ದು. ಪೆಟ್ರೋಲ್ ದರ 3 ರೂಪಾಯಿ, ಡೀಸೆಲ್ ದರ 3.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ನಿಮಗೆ ವಿದ್ಯುತ್ ದರ ಹೇಳ್ತಾ ಇದ್ವಲ್ಲ, ಆನ್ ಆನ್ ಆವರೇಜ್ ನಾನು ಹೇಳ್ತಾ ಇರೋದು, ನಿಮಗೆ ಒಂದು ತಿಂಗಳಿಗೆ 105ರಿಂದ 120 ರೂಪಾಯಿ ತನಕ ಜಾಸ್ತಿ ಆಗುತ್ತೆ. ಡಿಫರೆನ್ಸ್ ಬೀಳುತ್ತೆ. 105ರಿಂದ 120 ರೂಪಾಯಿ ತನಕ. ಇನ್ನು ಬಸ್ ಪ್ರಯಾಣ ದರ ಕೂಡ ಹೆಚ್ಚಳ ಮಾಡಿದ್ದಾರೆ. ಬಸ್ ಪ್ರಯಾಣದ ದರ 3ರಿಂದ 10 ರೂಪಾಯಿ ಹೆಚ್ಚಳ ಆಗಿತ್ತು. ಅದು ರೀಸೆಂಟ್ ಆಗಿತ್ತು, 10 ವರ್ಷದಿಂದ ಹೆಚ್ಚಳ ಮಾಡಿಲ್ಲ ಅಂತ 15% ಹೈಕ್ ಮಾಡಿದ್ದು. ಮೆಟ್ರೋ ರೇಟ್ ಜಾಸ್ತಿ ಆಯ್ತು. ಅವರಂತೂ ಯದ್ವಾ ತದ್ವಾ ಜಾಸ್ತಿ ಮಾಡಿದ್ರು. ಅವ್ರದ್ದು ಇಲ್ಲಿ ತನಕ ನಮ್ಗೆ ಅರ್ಥನೇ ಆಗಿಲ್ಲ ಇವ್ರ ಲಾಜಿಕ್ ಏನು ಅಂತಂದ್ಬಿಟ್ಟು. ಇವೆಲ್ಲವೂ ಕೂಡ. ಇನ್ನು ಮೆಟ್ರೋ ವಿಚಾರಕ್ಕೆ ಬರೋಣ. 40% ಹೈಕ್ ಅಂತ ಫಸ್ಟ್ ಹೇಳಿದ್ರು. ಆಮೇಲೆ ಇವರು ಜನರನ್ನು ಮಂಗ ಮಾಡ್ತಿದ್ದಾರೆ ಅಂತ ನಾವು ರೇಟ್ ಪ್ರೈಸ್ ಅನ್ನು ನೋಡಿದಾಗ ಅರ್ಥ ಮಾಡ್ಕೊಂಡ್ವಿ. ಸೊ ಕೆಲವು ಕಡೆ ಈಗಲೂ ಕೂಡ 60ರಿಂದ 70% ಅಷ್ಟು ಹೆಚ್ಚು ದುಡ್ಡನ್ನು ಕೊಟ್ಟು ಪ್ರಯಾಣ ಮಾಡ್ತಿದ್ದಾರೆ. ತುಂಬಾ ಜನ ಮೆಟ್ರೋವನ್ನೇ ಬಿಟ್ಬಿಟ್ಟಿದ್ದಾರೆ ಹೋಗೋದಕ್ಕೆ. ದೇಶದಲ್ಲೇ ದುಬಾರಿ ಮೆಟ್ರೋ ಸೇವೆ ಯಾವುದು ಕೇಳಿದ್ರೆ ಅದು ನಮ್ಮ ಮೆಟ್ರೋ ಅನ್ನೋ ದುರಂತಕ್ಕೆ ನಾವು ಹೋಗ್ತಾ ಇದೀವಿ. ಕೇಳಿದ್ರೆ ಇದು ನಮ್ಮ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರದ ಹ್ಯಾಂಡ್ ಓವರ್ ನಲ್ಲಿ ಬರುತ್ತೆ, BMRC ಅವ್ರು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಾರೆ. ನಿಮ್ ಕೈಯಲ್ಲಿ ಏನೂ ಇಲ್ವಾ ಹಾಗಾದ್ರೆ? ಖಂಡಿತ. ಇನ್ನು ಆಸ್ತಿ ನೋಂದಣಿ ಶುಲ್ಕ ಇವ್ರ ಕೈಲೇ ಇರೋದು. ಇದನ್ನೇನು ಇವರು ಬೇರೆಯವ್ರ ಬೆಲೆ ತೋರಿಸೋಂಗಿಲ್ಲ. 200ರವರೆಗೆ ನೋಂದಣಿ ಶುಲ್ಕವನ್ನು ಹೆಚ್ಚಿಸಿತು ಸರ್ಕಾರ. ಮೊದಲು 6,000ದಿಂದ 7,000 ರೂಪಾಯಿದಿದ್ದು, ಈಗ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ 25,000ದಿಂದ 30,000 ರೂಪಾಯಿ ಏರಿಕೆ ಆಗಿದೆ. 200%. ನಾವು ಕೆಲಸದಿಂದ ಕೆಲಸಕ್ಕೆ ಹೋಗ್ಬೇಕಾದ್ರೆ 20% ಹೈಕ್ ಕೇಳಿದ್ರೆ 20% ಅಂತ ಕೇಳ್ತಾರೆ. ಇವರು 200% ರೈಸ್ ಮಾಡಿದ್ದಾರೆ. 200%. ಮುದ್ರಾಂಕ ಶುಲ್ಕ ಜಾಸ್ತಿ ಆಯಿತು. 50 ರೂಪಾಯಿದ್ದು 500 ರೂಪಾಯಿ ಮುದ್ರಾಂಕ ಶುಲ್ಕ. ನೋಂದಣಿ ಶುಲ್ಕ ಬೇರೆ, ಮುದ್ರಾಂಕ ಶುಲ್ಕ ಬೇರೆ. ನೋಂದಣಿ ಶುಲ್ಕ ನಾವು ಹೇಳಿದ್ವಲ್ಲ ಈಗ 200% ಅಂತ, ಇದು 50ರಿಂದ 500 ರೂಪಾಯಿ ಹೆಚ್ಚಳ. ಅಫಿಡವಿಟ್ ಬೇಕಲ್ಲ, ಅಫಿಡವಿಟ್ ಶುಲ್ಕ ಕೂಡ 20 ರೂಪಾಯಿಂದ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಫಿಡವಿಟ್ ಶುಲ್ಕ 20 ರೂಪಾಯಿಂದ 100 ರೂಪಾಯಿ. ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಗಿರೋದು, ರಿಮೆಂಬರ್. ಹಾಗೆ ಇಷ್ಟು ಮಾತ್ರ ಅಲ್ಲ, ಮುಂದೆ ಇನ್ನೂ ದೊಡ್ಡ ಮಾರಿ ಹಬ್ಬ ಇದೆ.
ಶೀಘ್ರವೇ ನೀರಿನ ದರವನ್ನ ಏರಿಕೆ ಮಾಡಲಾಗುತ್ತೆ. ಲೀಟರ್ಗೆ 1 ಪೈಸೆ ಏರಿಕೆ ಮಾಡ್ತಾರಂತೆ. ಏರಿಕೆ ಮಾಡೋ ಸಾಧ್ಯತೆ ಏಪ್ರಿಲ್ 1ನೇ ತಾರೀಕಿನಿಂದಲೇ ಇದು ಕೂಡ ಜಾರಿಗೆ ಬಂದ್ಬಿಡುತ್ತೆ. ಇನ್ನೊಂದು 4 ದಿನ ರಿಲ್ಯಾಕ್ಸ್ ಆಗಿ ಈಗ ಮಾಡಿರುವಂತಹ ಬೆಲೆ ಏರಿಕೆನ ಸ್ವಲ್ಪ ಸುಧಾರಿಸ್ಕೊಳ್ಳಿ ನುಂಗ್ಕೊಂಡು. ಅದಾದ್ಮೇಲೆ ರೆಡಿಯಾಗಿ ಮತ್ತೊಂದು ಏರಿಕೆ ಕಾದಿದೆ ನಿಮಗೆ ಅಂತ ಒಂದು ಗಿಫ್ಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇದು ಪ್ರೀ ಗಿಫ್ಟ್ ನಾವು ಹೇಳ್ತಾ ಇರೋದು ನಿಮಗೆ. ಇದ್ರ ಜೊತೆಗೆ ಇನ್ನು ಶೀಘ್ರವೇ ಕಸ ಸಂಗ್ರಹದ ಸೆಸ್ ಬಗ್ಗೆ ಕೂಡ ನಮ್ ಜನ ಎಷ್ಟು ಇದು ಅಂತಂದ್ರೆ ಲೀಟರ್ಗೆ 1 ಪೈಸಾ ಕೊಡಿ ಏನ್ಬಿಟ್ರು ಡಿ ಕೆ ಶಿವಕುಮಾರ್. ಅಯ್ಯೋ 1 ಪೈಸಾ ತಾನೇ ಅಂತ ಅನ್ಕೋತಾರೆ ನೋಡಿ. ಒಬ್ಬ ಮನುಷ್ಯ ಸ್ನಾನ ಮಾಡೋದಕ್ಕೆ ಮಿನಿಮಮ್ 25 ಲೀಟರ್ ನೀರು ಬೇಕು. 25 ಲೀಟರ್ಗೆ 1 ಲೀಟರ್ಗೆ 1 ಪೈಸಾ ಅಂದ್ರೆ 25 ಲೀಟರ್ಗೆ 25 ಪೈಸಾ ಆಯ್ತು. ಒಂದು ದಿನಕ್ಕೆ ನಿಮ್ಮ ಮನೆಯಲ್ಲಿ ಆವರೇಜ್ 200ರಿಂದ 250 ಲೀಟರ್ ನೀರು ಉಪಯೋಗಿಸ್ತೀರಾ ಅಂತ ಅನ್ಕೊಳ್ಳೋಣ. ಗಂಡ ಹೆಂಡತಿ ಮಗು ಇರ್ತಕ್ಕಂಥ ಚಿಕ್ಕ ಸಂಸಾರ ಎಷ್ಟಾಯ್ತು? 2.5 ರೂಪಾಯಿ ಒಂದು ದಿನಕ್ಕೆ ಜಾಸ್ತಿ ಆಯ್ತು. ಇದನ್ನ ತಿಂಗಳಿಗೆ ನೀವು ಅಪ್ಲೈ ಮಾಡ್ಕೊಂಡ್ರೆ, ತಿಂಗಳಿಗೆ ಲೆಕ್ಕಾಚಾರ ಹಾಕೊಂಡ್ರೆ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ? 200ರಿಂದ 300 ರೂಪಾಯಿ ಆಗುತ್ತೆ. ಎಲ್ಲವೂ ಅರ್ಥ ಮಾಡ್ಕೋಬೇಕು. ಇದೆಲ್ಲವೂ ಕೂಡ ರಾಜ್ಯದ ಜನರಿಗೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಾಕಿರೋ ಬರೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಇಬ್ರು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ರಾಘು ಮತ್ತು ಪ್ರಕಾಶ್. ಮೊದಲಿಗೆ ನಾನು ರಾಘುವನ್ನು ಮಾತನಾಡಿಸ್ಬಿಡ್ತೀನಿ. ಎಸ್ ರಾಘು, ಈಗ ಬೆಲೆ ಏರಿಕೆಯ ವಿಚಾರವನ್ನು ಸರಣಿಯಾಗಿ ನಾನು ಹೇಳಿದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೂ 24 ತಿಂಗಳಾಗಿಲ್ಲ, 21, 22 ತಿಂಗಳಾಯಿತು. ಮೇಗೆ 2 ವರ್ಷ. ಈ 2 ವರ್ಷದಲ್ಲಿ ಬಡಜನರು ಬದುಕುವ ರೀತಿಯಲ್ಲಿ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದವರು ಮಾಡಿರೋದಾದರೂ ಏನು? ಜನರ ಕಣ್ಣಿಗೆ ಹೇಗೆ ಮಣ್ಣೆರಚ್ತಾ ಇದೆ ರಾಜ್ಯ ಸರ್ಕಾರ? ಅರವಿಂದ್, ಬಹಳ ಪ್ರಮುಖವಾಗಿ ಈ ವರ್ಷ ಆರಂಭದ ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡ್ರೆ ಜನವರಿಯಿಂದ ಇಲ್ಲಿ ತನಕ 3 ತಿಂಗಳಲ್ಲಿ ಬಹುತೇಕ ದಿನನಿತ್ಯ ಬಳಕೆ ಮಾಡುವಂಥ ಅಗತ್ಯ ವಸ್ತುಗಳ ಬೆಲೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಒಂದಷ್ಟು ವಸ್ತುಗಳಂತೂ ಡಬಲ್ ಆಗ್ತಾ ಇದೆ. ಇದು ಜನಸಾಮಾನ್ಯರಿಗೆ ಈಗ ಹೇಗಪ್ಪ ಜೀವನ ಮಾಡೋದು ಅನ್ನುವಂಥ ಟೆನ್ಷನ್ಗಳನ್ನ ಹೆಚ್ಚು ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ಇವರು ಬಂದಂಥದ್ದೇ ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಆ ಸರ್ಕಾರಗಳು ಜನಕ್ಕೆ ಹೇಳದಂಥ ವಿಚಾರಗಳು, ನಾವು ನಿಮ್ಮನ್ನು ಅಭಿವೃದ್ಧಿಯನ್ನ ಮಾಡ್ತೇವೆ, ನಿಮ್ಮನ್ನ ಕಷ್ಟಗಳಿಂದ ದೂರ ಮಾಡ್ತೇವೆ ಅನ್ನುವಂಥ ಅಂಶಗಳನ್ನ ಹೇಳಿದ್ರು. ಬಟ್ ಆದ್ರೆ ಚುನಾವಣೆ ಆಯಿತು. ಚುನಾವಣೆ ಆದ ಬಳಿಕ ಹಂತವಾಗಿ ಜನರಿಗೆ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜನ ಈಗಾಗಲೇ ಸಾಕಷ್ಟು ಬೇಸರ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನೊಟ್ಟಿಗೆ ಒಂದಷ್ಟು ಜನ ಕೂಡ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೇನೆ. ಅವರ ಪರಿಸ್ಥಿತಿಗಳು ಸದ್ಯದ ಬೆಲೆ ಏರಿಕೆಯ ಮಧ್ಯೆ ಹೇಗೆ ಸಾಗ್ತಾ ಇದೆ ಎಲ್ಲವನ್ನ ಕೂಡ ನಾನು ಅವ್ರನ್ನ ಕೇಳ್ತೇನೆ. ಸರ್, ಗಮನಿಸ್ತಾ ಇದ್ದೀರಿ, ದಿನ ಬೆಳಗ್ಗೆ ಎದ್ರೆ ಒಂದಲ್ಲ ಒಂದು ವಸ್ತುಗಳ ದರ ಏರಿಕೆ ಆಗ್ತಾನೆ ಇದೆ. ಏನ್ ಹೇಳ್ತೀರಿ? ಜೀವನ ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ, ಹೇಗೆ? ಸರ್, ಎಲ್ಲ ಇವತ್ತು ಇಲ್ಲಿರೋರು ಯಾರು ಕರ್ನಾಟಕ ಶ್ರೀಮಂತರು ಯಾರು ಇಲ್ಲ, ತುಂಬಾ ಬಡವರಿದ್ದಾರೆ. ಇವತ್ತು ಇವ್ರು ಆಶ್ವಾಸನೆ ಕೊಟ್ಟು ನಾನು ಒಳ್ಳೇದು ಮಾಡ್ತೀನಿ, ಬಿಟ್ಟಿ ಭಾಗ್ಯ ಕೊಡ್ತೀನಿ ಅಂತ ಹೇಳಿ ಬಂದು ಇವತ್ತು ಜನಗಳ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಬಡವ್ರು ರಕ್ತಗಳು ಇರ್ದಂಗೆ ಇರ್ತಾ ಇರ್ತಾರೆ. ಇದೇನಾಗಿದೆ ಅಂದರೆ, ಅವಾಗಿನ ಕಾಲದಲ್ಲಿ ಕಾಲರಾ, ಮಲೇರಿಯಾ, ಡೆಂಗ್ಯೂ ಜ್ವರ ಬಂದರೆ ಈ ಸೊಳ್ಳೆಗಳು ಕಚ್ಚಿ ಜ್ವರಗಳು ಬರೋದು. ಈಗೇನಾಗಿರೋ ಇವರೇ ದೊಡ್ಡ ಸೊಳ್ಳೆಗಳಾಗಿ ಬಡವ್ರ ಬಗ್ಗರು ರಕ್ತ ಇರ್ತಾ ಇದ್ದಾರೆ. ಬಟ್ ಏನು KMD ಸರ್ಕಾರ ಆಗ್ಬಿಟ್ಟಿದೆ. KMD ಸರ್ಕಾರ ಅಂದರೆ ಕಾಲರಾ, ಮಲೇರಿಯಾ, ಡೆಂಗ್ಯೂ ಸರ್ಕಾರ ಆಗ್ಬಿಟ್ಟಿದೆ. ರಕ್ತ ಈರಿ ಇವತ್ತು ಬಡವ್ರ ಬಗ್ಗರು ಬದುಕಾಗ್ತಾ ಇಲ್ಲ. ಸರ್, ನಾನು ನೀವು ಸರ್ಕಾರಕ್ಕೆ ಒಂದು ಕೇಳ್ತಾ ಇದ್ದೀನಿ, ನಾನು ನೀವು ಯಾವ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದೀರಾ? ನೀವು ಏನು 5 ಯಾವ್ದು ಕೊಡ್ತಾ ಇದ್ದೀರಾ? ಇವತ್ತು ಹೋಗಿ ಕಾಲೇಜ್ಗಳಲ್ಲಿ ಕೇಳಿ, ಹುಡುಗರಿಗೆ ಡಿಗ್ರಿ ಓದೋ ಹುಡುಗರಿಗೆ 3,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕೊಡ್ತಾ ಇದ್ದೀರಾ ನಿಮ್ಮ ಯೋಗ್ಯತೆಗೆ? ಅದು ಹೊಡೆದು ಲೂಟಿ ಮಾಡ್ತಾ ಇದ್ದೀರಾ. ಇನ್ನ ಒಂದು ಡಿಗ್ರಿ ಓದೋ ಹುಡುಗರು 3,000 ರೂಪಾಯಿ ಕೊಡ್ತಾ ಇಲ್ಲ ನೀವು. ಆಮೇಲೆ ಡಿಪ್ಲೊಮಾ ಮಾಡೋವ್ರಿಗೆ 1,500 ಅಂತ ಹೇಳ್ರಿ, ಅವರು ಕೊಡ್ತಾ ಇದ್ದೀರಾ, ನೀವು ಅವ್ರಿಗೂ ಕೊಡ್ತಾ ಇಲ್ಲ. ಸರ್, ಈ ಕಾಂಗ್ರೆಸ್ ಸರಿ ಇಲ್ಲ ಹೇಳ್ಬೇಕು. ಇವ್ರು ಹೆಂಗೆ ಅಂದ್ರೆ ಅತ್ತೆ ಆಸ್ತಿನ ಅಲಿಯ ದಾನ ಮಾಡಂಗೆ. ಅದೇ ಇವ್ರ ದುಡ್ಡೆಲ್ಲ ಜೋಪಾನ ಇಟ್ಕೊಂತಾರೆ, ಬೇರೆ ದುಡ್ಡು. ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿ ನೀವು ಮಾತನಾಡಿಸ್ತಾ ಇರಿ ಜನರನ್ನ. ಮತ್ತೆ ನಿಮ್ಮ ಹತ್ರ ನಾನು ಬರ್ತೀನಿ. ಪ್ರಕಾಶ್ ಹತ್ರ ಮಾತಾಡ್ಬಿಡೋಣ. ಪ್ರಕಾಶ್, ಪ್ರಾಬಬ್ಲಿ ಎಲ್ಲ ಅಧಿಕಾರಿಗಳಿಗೂ ಒಂದು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಎಲ್ಲೆಲ್ಲಿ ಜನರಿಂದ ಕಿತ್ಕೊಳ್ಳೋಕ್ಕಾಗತ್ತೆ ನೋಡಿ, ಹುಡ್ಕೊಂಡು ಬನ್ನಿ, ಲಿಸ್ಟ್ ಕೊಡಿ, ನಾವು ಏರಿಕೆ ಮಾಡ್ತೀವಿ ಅಂತ ಕೊಟ್ಟಂಗೆ ಕಾಣಿಸ್ತಾ ಇದೆ. ತುಂಬಾ ಪ್ಲಾನ್ಡ್ ಆಗಿ ಆಡಳಿತ ನಡೆಸೋದಕ್ಕಿಂತ ಹೆಂಗೆ ಜನರಿಂದ ಸುಲಿಗೆ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋದು ಪ್ರಶ್ನೆ ಬರುತ್ತೆ. ಸಹಜವಾಗಿ ಪರಿಸ್ಥಿತಿ ಹಾಗೆ ಆಗಿದೆ. ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ದರ ಏರಿಕೆ. ಈ ದರ ಏರಿಕೆಯಿಂದ ಜನಸಾಮಾನ್ಯರು ರೋಸಿ ಹೋಗಿದ್ದಾರೆ. ಪ್ರತಿಯೊಂದು ವಿಚಾರ, ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಸಹಜವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನಗಳು ಕೂಡ ಇದೀಗ ಸ್ಫೋಟ ಆಗ್ತಾ ಇದೆ. ಒಂದಿಷ್ಟು ಜನರನ್ನ ಮಾತನಾಡಿಸ್ತೀನಿ. ಮೇಡಮ್, ಹಾಲಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ದರ ಏರಿಕೆ, ಏನ್ ಹೇಳ್ತೀರಿ? ದರ ಏರಿಕೆ ಆಗ್ತಾ ಇರೋದು ನಮಗೆ ಆಸ್ ಅ ಹೌಸ್ ವೈಫ್ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ.
ಪ್ಲಸ್ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ಡೇ ಟು ಡೇ ಲೈಫಲ್ಲಿ ತುಂಬ ಡಿಸ್ಟರ್ಬೆನ್ಸಸ್ ಇದೆ. ಹೇಗೆ ನಾವು ಪ್ಯಾಚಪ್ ಮಾಡಬೇಕು, ಹೇಗೆ ಕವರ್ ಅಪ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ನಮ್ಮದೊಂದು ಬಜೆಟ್ ಅಂತ ಇರುತ್ತೆ, ಫುಲ್ ಉಪರ್ ನೀಚೆ ಆಗಿಬಿಟ್ಟಿದೆ ಬಜೆಟ್. ಮೇಡಮ್, ಲೈಫ್ ಲೀಡ್ ಮಾಡೋದು ಎಷ್ಟು ಕಾಸ್ಟ್ಲಿ ಅಂತ ಅನ್ಸುತ್ತೆ? ತುಂಬ ಕಾಸ್ಟ್ಲಿ, ಎಲ್ಲದರಲ್ಲೂ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಬಸ್ ಎಲ್ಲ ಈಗ ಲೇಡೀಸ್ಗೆ ಫ್ರೀ ಮಾಡಿಬಿಟ್ಟು ಜೆಂಟ್ಸ್ಗೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಮೆಟ್ರೋದು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಏನು ಪ್ರಾಫಿಟ್ ಆಯಿತು ಇದರಿಂದ? ಏನು ಪ್ರಾಫಿಟ್ ಇಲ್ಲ ಅಲ್ವಾ? ಏನು ಹೇಳ್ತೀರಿ ಮೇಡಮ್? ನೆಕ್ಸ್ಟ್ ತಿಂಗಳಿಂದ ಕಸಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಏನು ಹಂಗೂ ಕಸ ಅವ್ರು ಕಾಸು ತಗೋತಾನೆ ಇರ್ತಾರೆ. ಆ ಕಾಫಿ ಕಾಸು ಕೊಡಿ, ಈ ಕಾಸು ಕೊಡಿ ಅಂತ ಕಾಸು ತಗೋತಾರೆ. ಮತ್ತು ಎಲ್ಲದ್ರೂ ರೇಟು, ರಾಷನಲ್ಲಿ ರೇಟ್ ಜಾಸ್ತಿ, ಹಾಲು ಮೊಸರು ಎಲ್ಲ ಜಾಸ್ತಿ ಆಗಿ ನಮಗೆಲ್ಲ ಮನೆ ಬಜೆಟ್ ಎಲ್ಲ ಕಷ್ಟ ಆಗ್ತಾ ಇದೆ. ಮೇಡಮ್, ಏನು ಹೇಳ್ತೀರಿ? ಓಕೆ, ಫ್ರೀನು ಬೇಡ, ಬೆಲೆ ಜಾಸ್ತಿನೂ ಬೇಡ. ಓಕೆ, ಸಹಜವಾಗಿ ಈಗ ಜನರ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ಫ್ರೀ ಸ್ಕೀಮ್ಗಳನ್ನು ಏನು ಕೊಟ್ಟಿದ್ರಿ ಅದು ಯಾವುದು ಕೂಡ ಬೇಡ ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಬರ್ತಾ ಇದ್ದಾರೆ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ರಾಘು ನನ್ನ ಜೊತೆ ಹಾಗೆ ಇರಿ, ನಿಮ್ಮ ಜೊತೆ ಇನ್ನೊಂದಷ್ಟು ವಿಚಾರ ಮಾತನಾಡೋಕ್ಕಿದೆ. ಒಟ್ಟಾರೆ ಬೆಲೆ ಏರಿಕೆಯ ಏಟು ಜನರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಬಟ್ ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ, ಅದೇನೋ ಅಂತಾರಲ್ಲ, ಬಿಸಿ ತುಪ್ಪ ಉಗಳಂಗಿಲ್ಲ ನುಂಗಂಗಿಲ್ಲ ಅಂತ ಆ ಪರಿಸ್ಥಿತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು.